75,000 ರೂಪಾಯಿದ. ಇನ್ನು ಹೆಚ್ಚಾಗೋದು 1.25 ಲ್ಯಾಕ್, 1.25 ಲಕ್ಷ. ಒಮ್ಮೆಗೆ ಎಷ್ಟು ಹೆಚ್ಚದ ನೋಡ್ರಿ, ಇದು ಹೆಚ್ಚು ಕಡಿಮೆ ಡಬಲ್ ಆದಂಗಣ. ಇನ್ನು ಸಭಾ ಅಧ್ಯಕ್ಷ ಸಭಾಪತಿ ಆತಿಥ್ಯ ಭತ್ಯ ಎಷ್ಟದ? 4 ಲಕ್ಷದ. ಈಗ 5 ಲಕ್ಷ ಮಾಡಿದ್ದಾರೆ, ಮತ್ತೊಂದು ಲಕ್ಷ ಖರ್ಚು ಮಾಡಿದ್ದಾರೆ. ಇನ್ನು ಸಭಾಧ್ಯಕ್ಷ, ಸಭಾಪತಿ, ಉಪಸಭಾಧ್ಯಕ್ಷ, ಉಪಸಭಾಪತಿ, ವಿಪಕ್ಷದ ನಾಯಕ, ಸರ್ಕಾರದ ಮುಖ್ಯ ಸಚೇತಕ, ವಿಪಕ್ಷ ಮುಖ್ಯ ಸಚೇತಕರ ಮನೆ ಬಾಡಿಗೆ. ಮೊದಲೆಷ್ಟು ಇವ್ರ ಮನೆ ಬಾಡಿಗೆಗಳು? 1.60 ಲಕ್ಷ ಮನೆ ಬಾಡಿಗೆ ಸರ್ಕಾರ ಕೊಡೋದ್ರಿ. 1.60 ಲಕ್ಷ ಇತ್ತು, ಈಗ 2.50 ಲಕ್ಷ ನೋಡಿರಿ ಬಾಡಿಗೆಗಳು. ಅದು ಇನ್ನು ಉಪಸಭಾಪತಿ, ಉಪಾಧ್ಯಕ್ಷ ಅವ್ರ ವೇತನ 60,000 ಇತ್ತು, ಈಗ ಎಷ್ಟಾಯಿತು? 80,000, 20,000 ಮಾಡಿದರು. ಅದರ ನಂತರ ಉಪಸಭಾಧ್ಯಕ್ಷ, ಉಪಸಭಾಪತಿ ಆತಿಥ್ಯ ಭತ್ಯ ಗೆಸ್ಚುವಲ್ 2.50 ಲಕ್ಷ ಐತಿ, ಇದು 3 ಲಕ್ಷ ಆಯ್ತು ಈಗ. ಅದರ ನಂತರ ವಿಪಕ್ಷ ನಾಯಕರ ವೇತನ, ಅಪೋಸಿಷನ್ ಪಾರ್ಟಿ ಲೀಡರ್ದು ನಮ್ಮ ಅಶೋಕ್ ಅವರದ್ದು 60,000 ಐತಿ, ಈಗ ಇನ್ನು 80,000 ಆಗೋದು. ಅದರಂತರ ಬರ್ತಿದ್ದು ವಿಪಕ್ಷ ನಾಯಕರ ಆತಿಥ್ಯ ಭತ್ಯ 2.50 ಲಕ್ಷ ಇದ್ದು, ಈಗ 3 ಲಕ್ಷ ಆಗ್ಯದ. ಇದರಲ್ಲಿ ಮಾಡೋರಿದ್ದಾರೆ. ಮುಂದೆ ಮುಖ್ಯ ಸಚೇತಕರ ವೇತನ 50,000 ಇತ್ತು, 70,000 ಮಾಡಿದ್ದಾರೆ. 50 ಇದ್ದು 70 ಮಾಡಿದ್ದಾರೆ. ಆನಂತರ ಮುಖ್ಯ ಸಚೇತಕರ ಆತಿಥ್ಯ ಭತ್ಯ 2.50 ಲಕ್ಷ ಇದ್ದು, 3 ಲಕ್ಷ ಮಾಡಿದ್ದಾರೆ. ಇನ್ನು ವಿಪಕ್ಷ ಮತ್ತು ಮುಖ್ಯ ಸಚೇತಕರ ಆತಿಥ್ಯ ಭತ್ಯ 2.50 ಲಕ್ಷದಿಂದ 3 ಲಕ್ಷ ರೂಪಾಯಿಗಳನ್ನು ಮಾಡಿದ್ದಾರೆ. ಇನ್ನು ಶಾಸಕರ ವೇತನ ಎಷ್ಟಪ್ಪ ಅಂತಂದ್ರೆ 40,000 ಇದ್ದು 80,000 ಮಾಡ್ಯಾರ. ಒಮ್ಮೆಗೆ ಡಬಲ್ ಮಾಡಿಬಿಟ್ಟಾರೆ ಶಾಸಕರಿಗೆ ಪಿಂಚಣಿ 50,000 ಇತ್ತದು, ಈಗ 75,000 ಮಾಡ್ಯಾರ. ರಿಟೈರ್ ಆದ್ಮೇಲೆ ಇದು ಸಿಗುವಂಥದ್ದು 75,000 ರೂಪಾಯಿ ತಿಂಗಳ ಸಿಗ್ತದೆ ಒಬ್ಬ ಶಾಸಕಿನ ಮೇಲೆ. ಈಗ 40,000 ಸಿಗ್ತಿತ್ತು. ಮುಂದೆ ಹೆಚ್ಚುವರಿ ಪಿಂಚಣಿ ಮತ್ತು 5,000 ಇತ್ತು, ಈಗ ಮತ್ತೆ 20,000 ಮಾಡಿದ್ದಾರೆ. ಪಿಂಚಣಿ ಮತ್ತು ಹೆಚ್ಚುವರಿ ಪಿಂಚಣಿ ಅಂತ 20,000 ಹೆಚ್ಚು ಮಾಡಿದ್ದಾರೆ. ಮಾಜಿ ಶಾಸಕರ ಈಗ ದಾಟಿದಂಥವರು ವೈದ್ಯಕೀಯ ಭತ್ಯೆ 5,000 ಇದ್ದು 20,000 ಮಾಡಿದ್ದಾರೆ ವೈದ್ಯಕೀಯ ಭತ್ಯೆ. ಇನ್ನು ಕ್ಷೇತ್ರ ಪ್ರವಾಸಕ್ಕೆ ಭತ್ಯೆ 60,000ರಿಂದ 80,000 ಮಾಜಿ ಶಾಸಕರದ್ದು. ರೈಲು ವಿಮಾನ ಟಿಕೆಟ್ ವಾರ್ಷಿಕ 2.